Thank you, Jesus. Thank you, Jesus. Oh, we worship you, Lord. We worship you, Lord. We worship you, Lord. ಕರ್ತನೇ ಸ್ತೋತ್ರ. ಉನ್ನತನೇ ಮಹೋನ್ನತನೇ ಮಹತ್ವದ ದೇವರೇ, ನಿಮಗೆ ಕೋಟಿ ಕೋಟಿ ನಮನಗಳು ಸ್ವಾಮಿ. ಅಪ್ಪ, ನೀನು ಉನ್ನತವಾದಂತ ಆಶೀರ್ವಾದದೊಡನೆ ನಮಗೆ ಹೊಸ ತಿಂಗಳನ್ನ ಅಪ್ಪ ನೀವು ಆಶೀರ್ವಾದವಾಗಿ ಕೊಟ್ಟಂತ ದೇವಾದಿ ದೇವನೇ, ನಿಮ್ಮನ್ನ ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ. ಮುಂದಿನ ಸ್ವಲ್ಪ ಸಮಯ ನಿನ್ನ ಪಾದಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜ. ಪ್ರಾರ್ಥನೆಯಲ್ಲಿಯೂ ಮತ್ತು ಕರ್ತನೆ, ಈ ತಿಂಗಳಿಗೆ ನಾವು ಆಶೀರ್ವಾದಗಳನ್ನ ನುಡಿಯೋದ್ರಲ್ಲಿಯೂ ನಿನ್ನ ವಾಕ್ಯದ ವಾಗ್ದಾನ ನೋಡೋದ್ರಲ್ಲಿಯೂ ನಮ್ಮನ್ನು ನಡೆಸೆಂದು ನಜರೇತನ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಸಮರ್ಪಿಸುತ್ತೇವೆ. ಆಮೇನ್. ಪ್ರೈಸ್ ಗಾಡ್. ದೇವರು ಉನ್ನತವಾಗಿಯೂ ಆಶ್ಚರ್ಯಕರವಾಗಿಯೂ ನಮಗೆ ಮತ್ತೊಂದು ತಿಂಗಳನ್ನ ವರವಾಗಿ ದೇವರು ನೀಡಿದ್ದಾನೆ ಪ್ರಿಯರೇ. ಸೊ ನಾವು ಈಗ ಈ ತಿಂಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ದೇವರ ಕೃಪೆಯನ್ನ, ದೇವರ ಆಶೀರ್ವಾದಗಳನ್ನ ನಾವು ಈ ತಿಂಗಳಿಗೆ ನುಡಿಲಿಕ್ಕಿದ್ದೇವೆ ಪ್ರಿಯರೇ. ಸೊ ಡಿಸ್ಪ್ಲೇ ಆಗುವಂತ ಪ್ರಾರ್ಥನಾ ಮನವಿಗಳನ್ನ ನೆನಪು ಮಾಡಿಕೊಂಡು ನಮ್ಮೊಂದಿಗೆ ನೀವು ಕೂಡ ಪ್ರಾರ್ಥಿಸ್ರಿ. ದೇವರ ದೊಡ್ಡ ಕಾರ್ಯಗಳನ್ನ ನಾವು ಎದುರು ನೋಡ್ಲಿಕ್ಕೆ ಸಾಧ್ಯವಾಗುವ ಹಾಗೆ ನಮ್ಮ ಜೊತೆಯಲ್ಲಿರುವಂತ ಗ್ರೇಸಿಯವರು ಅದನ್ನ ಪ್ರಾರ್ಥನೆಗಳನ್ನ ನಡೆಸಿಕೊಡ್ತಾರೆ. ಅವರೊಂದಿಗೆ ಸೇರಿ ನಾವೆಲ್ಲರೂ ಸೇರಿ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. Hallelujah, hallelujah. Thank you, Jesus. Thank you, Lord. ಯೇಸಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಪ್ರಿಯ ಜನರೇ, ನನ್ನ ಜೊತೆಯಲ್ಲಿ ಸೇರಿ ನೀವು ಪ್ರಾರ್ಥನೆ ಮಾಡ್ರಿ. ಬ್ರೇಕ್ ಥ್ರೂ ಪ್ರೇಯರ್ ಪಾಯಿಂಟ್ಸ್ ಫಾರ್ ದ ಮಂತ್. ಈ ಒಂದು ಹೊಸ ತಿಂಗಳಿಗೋಸ್ಕರ ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಹಿಂದಿನ ಆಶೀರ್ವಾದಗಳಿಗಾಗಿ ನಾವು ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕಾಗಿದೆ. ಹಿಂದಿನ ತಿಂಗಳಿನಿಂದ ಆಶೀರ್ವಾದ ಮತ್ತು ಉತ್ತರಿಸಿದ ಪ್ರಾರ್ಥನೆಗಳನ್ನ ಪ್ರತಿಬಿಂಬಿಸಿ ಮತ್ತು ಧನ್ಯವಾದಗಳನ್ನ ನಾವು ದೇವರಿಗೆ ಸಮರ್ಪಿಸಬೇಕಾಗಿದೆ ಪ್ರಿಯರೇ. ನಾವು ಬರೀ ದೇವರ ಹತ್ರ ಕೇಳೋದು ಮಾತ್ರವಲ್ಲ, ದೇವರು ಮಾಡಿದ ಮೇಲುಗಳನ್ನ ನೆನೆಸಿ ಯೇಸಪ್ಪ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಂತವರು ನಾವು ಆಗಿರಬೇಕಾಗಿದೆ. ಈ ಹೊಸ ತಿಂಗಳಲ್ಲಿ ನಾವು ಕೃತಜ್ಞತೆಯನ್ನ ನಾವು ತೋರಿಸಬೇಕಾಗಿದೆ. ಹೊಸ ತಿಂಗಳನ್ನ ನೋಡುವ ಅವಕಾಶಕ್ಕಾಗಿ ಮತ್ತು ಹಿಂದಿನ ತಿಂಗಳ ಆಶೀರ್ವಾದಕ್ಕಾಗಿ ದೇವರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ ಪ್ರಿಯರೇ. ಜೀವನದ ಉಡುಗೊರೆ ಮತ್ತು ಹೊಸದಾಗಿ ಪ್ರಾರಂಭಿಸುವ ಅವಕಾಶಕ್ಕಾಗಿ ಕೃತಜ್ಞತೆಯನ್ನ ನಾವು ವ್ಯಕ್ತಪಡಿಸೋಣ. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪ್ರಲಾಪಗಳಲ್ಲಿ ನಾವು ಪ್ರತಿನಿತ್ಯವೂ ಹೊಸದಾಗಿ ದೇವರ ಕೃಪೆ ಕರುಣೆ ನಮ್ಮ ಮೇಲೆ ದೇವರು ಒದಗಿಸುವ ದೇವರಾಗಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ನೂತನ ದಿನಕ್ಕಾಗಿ, ನೂತನ ತಿಂಗಳಿಗಾಗಿ ಮನಪೂರ್ವಕವಾಗಿ ದೇವರೇ ನಿಮಗೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನಮ್ಮನ್ನ ಜೀವಂತರ ಸಂಖ್ಯೆಯಲ್ಲಿ ನನ್ನನ್ನ, ನನ್ನ ಕುಟುಂಬವನ್ನ ನೀವು ಇಟ್ಟಿದ್ದೀರಲ್ವ ದೇವರೇ, ನಿಮಗೆ ಸ್ತೋತ್ರ. ನಾವಿನ್ನು ಮಣ್ಣಾಗದೆ ಇರುವುದು ನಿನ್ನ ಕೃಪೆಯೇ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ಈ ತಿಂಗಳ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ನಾವು ದೇವರ ಹತ್ರ ಬೇಡೋಣ ಪ್ರೇರೆ. ನಾವು ಹೆಜ್ಜೆ ಇಡುವಂತ ಪ್ರತಿಯೊಂದು ಹಾದಿಯಲ್ಲಿ ದೇವರ ಕೃಪೆ ನಮಗೆ ಬೇಕಾಗಿದೆ. ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಬಲದಿಂದ ನಾವೇನು ಕೂಡ ಮಾಡಲು ಸಾಧ್ಯ ಇಲ್ಲ ಪ್ರೇರೆ. ದೇವರ ಮಾರ್ಗದರ್ಶನವನ್ನ, ಕರ್ತನಿಂದ ಬರುವಂತ ಜ್ಞಾನವನ್ನ ನಾವು ಬೇಡೋಣ ಪ್ರೇರೆ. ತಿಂಗಳಾದಂತ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ದೇವರನ್ನ ನಾವು ಕೇಳಿಕೊಳ್ಳೋಣ. ನಾವು ತೆಗೆದುಕೊಳ್ಳುವಂತ, ಕೈ ಹಾಕುವಂತ ಒಂದೊಂದು ನಿರ್ಧಾರ, ಒಂದೊಂದು ಹೆಜ್ಜೆಗಳಲ್ಲಿ ದೇವರೇ ನಿನ್ನ ಒಂದು ಜ್ಞಾನ ಆಳ್ವಿಕೆ ಮಾಡಲಿ ಎಂದು ನಾವು ಕೇಳಿಕೊಳ್ಳೋಣ ಪ್ರಿಯರೇ. ದೇವರ ಒಂದು ಮಾರ್ಗದರ್ಶನ ನಮಗೆ ಬೇಕಾಗಿದೆ ಪ್ರಿಯರೇ. ನಮ್ಮ ಕೆಲಸ, ಸಂಬಂಧಗಳು ಮತ್ತು ವೈಯಕ್ತಿಕ ಬೆಳವಣಿಗೆ ಸೇರಿದಂತೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪಷ್ಟತೆ ಮತ್ತು ತಿಳುವಳಿಕೆಯನ್ನ ನಾವು ಹುಡುಕಬೇಕಾಗಿದೆ ಪ್ರಿಯರೇ. ನಾವೇನೋ ಜೀವಿಸ್ತೇವೆ ಎಂಬುದಾಗಿರದಿರಾ, ಪ್ರತಿನಿತ್ಯವೂ ನಾವೊಂದು ನೂತನವಾಗಿ ನಮ್ಮನ್ನ ನೋಡುವಂತ ಜನಗಳು, ನಮ್ಮನ್ನ ನೋಡುವಂತ ಸಂಬಂಧಿಕರು ದೇವರಿವರನ್ನ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಹೇಳುವಂತ ಕೃಪೆಯನ್ನ ನಮ್ಗೆ ಸಿಗಬೇಕಾಗಿದೆ ಪ್ರಿಯರೇ. ರಕ್ಷಣೆ ಮತ್ತು ಸುರಕ್ಷತೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಮಗ್ ಕೊಟ್ಟಂತ ರಕ್ಷಣೆಗಾಗಿ ನಿಮಗೆ ಸ್ತೋತ್ರಪ್ಪ. ಅನುದಿನವೂ ದೇವರೇ ನಿನ್ನ ರೆಕ್ಕೆಲಿ ನಮ್ಮನ್ನ ಮರೆ ಮಾಡಿಕೊಂಡು ನಮ್ಮನ್ನ ಸುರಕ್ಷಿತವಾಗಿಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಪ್ರಿಯರೇ. ಈ ಹೊಸ ತಿಂಗಳಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಮತ್ತು ನಿಮ್ಮ ಮನೆಯ ಮೇಲೆ ದೇವರ ರಕ್ಷಣೆಗಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಆ ದಿನ ಯೋಬನು ತನ್ನ ಕುಟುಂಬದ ಸುತ್ತಲೂ ಮುಂಜಾನೆ ಎದ್ದು ಆತನು ದೇವರ ಬೇಲಿಯನ್ನ ಹಾಕುತ್ತಿದ್ದರೆಂಬುದಾಗಿ ನಾವು ನೋಡುತ್ತೇವೆ. ಇದೇ ರೀತಿಯಾಗಿ ನಾನು ನೀನು ಕೂಡ ಪ್ರತಿನಿತ್ಯ
ಪ್ರತಿನಿತ್ಯವೂ ಕ್ರಿಸ್ತನ ಒಂದು ಅಗ್ನಿ ಎಂಬ ಬೇಲಿ ನನ್ನ ಕುಟುಂಬದ ಸುತ್ತಲೂ ಇರಬೇಕಾಗಿದೆ ಪ್ರಿಯರೇ. ನಾವು ದೇವರನ್ನ ಬೇಡಿಕೊಳ್ಳೋಣ ಪ್ರಿಯರೇ. ನಿಮ್ಮ ಪ್ರಯಾಣ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಸುರಕ್ಷತೆಗಾಗಿ ನಾವು ದೇವರನ್ನ ಕೇಳಿಕೊಳ್ಳೋಣ ಪ್ರಿಯರೇ. ಹೌದು, ನಾವು ಹೋಗುವಾಗಲೂ ಬರುವಾಗಲೂ ದೇವರು ನಮ್ಮನ್ನ ಕಾಯುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ನಾವು ಡಿಕ್ಲೇರ್ ಮಾಡೋಣ ಪ್ರಿಯರೇ. ದೇವರ ಒಂದು ಕೃಪೆ ನಮ್ಮ ಜೊತೆಲಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ನಾವು ದೇವರಿಂದ ನಾವು ಕೇಳಿಕೊಳ್ಳೋಣ, ಕರ್ತನೆ ನೀನೇ ಯೆಹೋವ ರಾಫ, ನಿನ್ನ ಆರೋಗ್ಯವನ್ನ ಕೊಡುವ ದೇವರು. ಎಲ್ಲ ಅನಾರೋಗ್ಯ, ನಮ್ಮ ಮನೆಯಲ್ಲಿರುವಂತೆಲ್ಲ ಬಲಹೀನತೆ, ಇದೆಲ್ಲವನ್ನ ಕ್ರಿಸ್ತನ ನಾಮದಲ್ಲಿ ನೀಗಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಉದ್ಭವಿಸಬಹುದಾದ ಯಾವುದೇ ಸವಾಲುಗಳನ್ನು ಎದುರಿಸಲು ಶಕ್ತಿ ಮತ್ತು ಚೈತನ್ಯವನ್ನ ನಾವು ದೇವರ ಹತ್ರ ಬೇಡಿಕೊಳ್ಳಬೇಕಾಗಿದೆ. ದೇವರೇ, ನನಗೆ ಕಷ್ಟನೇ ಬರಬಾರ್ದೆಂಬುದಾಗಿ ನಾವು ಕೇಳಿಕೊಳ್ಬಾರ್ದು ಪ್ರೇರೆ. ಆ ಬರುವಂತ ಕಷ್ಟಗಳನ್ನ ಎದುರಿಸಲು, ನಾವು ಜಯಿಸಲು ಕ್ರಿಸ್ತನ ಬಲವನ್ನ ನಾವು ಕೇಳಿಕೊಳ್ಳಬೇಕಾಗಿದೆ ಪ್ರಿಯರೇ. ಆರ್ಥಿಕ ಆಶೀರ್ವಾದ, ಈ ಲೋಕದ ಎಲ್ಲ ಆಶೀರ್ವಾದಕ್ಕಾಗಿ ನಾವು ದೇವರನ್ನ ಪ್ರಾರ್ಥಿಸೋಣ ಪ್ರಿಯರೇ. ಮುಂದಿನ ತಿಂಗಳು ನಿಮ್ಮ ಹಣಕಾಸಿನಲ್ಲಿ ದೇವರ ನಿಬಂಧನೆ ಮತ್ತು ಆಶೀರ್ವಾದವನ್ನ ನಾವು ಪಡೆಯಬೇಕಾಗಿದೆ ಪ್ರಿಯರೇ. ಈ ಹೊಸ ತಿಂಗಳಲ್ಲಿ ನಾವು ದೇವರಿಗೋಸ್ಕರ, ಅಪ್ಪ ಯೇಸುವೆ, ನಮ್ಮೆಲ್ಲ ಫೈನಾನ್ಷಿಯಲ್ ಸ್ವಾಮಿ ಬ್ಲೆಸ್ಸಿಂಗ್ ಆಗಿರಲಿ ಅಪ್ಪ. ನೀನು ಕೊಡುವಂತ ಸ್ಯಾಲರಿ ದೇವರೇ, ಅದು ಅಭಿವೃದ್ಧಿ ಆಗಬೇಕಪ್ಪ. ಅದು ವ್ಯರ್ಥವಾಗಿ ಅದೊಂದು ತೂತಿನ ಚೀಲವಾಗಬಾರದು ಸ್ವಾಮಿ. ನಾನು ತಂದು ಹಾಕುವಂತ ಕಾಸು ಹಾಗೆ ವ್ಯರ್ಥವಾಗಿ ಹೋಗಬಾರದಪ್ಪ. ಅದನ್ನ ಸಾವಿರದಷ್ಟಾಗಿ ಆಶೀರ್ವಾದ ಮಾಡೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಸಂಪನ್ಮೂಲಗಳನ್ನು ನಿರ್ವಹಿಸುವಲ್ಲಿ ಮತ್ತು ಹಣಕಾಸಿನ ನಿರ್ಧಾರಗಳನ್ನು ಮಾಡುವಲ್ಲಿ ಬುದ್ಧಿವಂತಿಕೆಗಾಗಿ ನಾವು ದೇವರ ಹತ್ರ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ದೇವರು ನನಗೆ ಕೊಡುವಂತ ಪ್ರತಿಯೊಂದೊಂದರಲ್ಲಿಯೂ ಕೂಡ ದೇವರ ಆಶೀರ್ವಾದ, ದೇವರು ಕೊಡುವಂತ ಜ್ಞಾನ ಇರೋದಾದ್ರೆ ನಾವೆಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಪ್ರೇರೆ. ಯೇಸಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ದೇವರೇ, ನಿನ್ನಿಂದ ಬರುವಂತ ಜ್ಞಾನ, ನಿಮ್ಮ ಒಂದು ಸಹವಾಸ, ನಿಮ್ಮ ಒಂದು ಕೃಪೆ ನಮಗೆ ಬೇಕಾಗಿದೆಯಪ್ಪ. ದಯಮಾಡಿ ಸಹಾಯ ಮಾಡು ಸ್ವಾಮಿ. ವೈಯಕ್ತಿಕ ಬೆಳವಣಿಗೆ ಮತ್ತು ಪಾತ್ರ, ನೀವು ಆಧ್ಯಾತ್ಮಿಕವಾಗಿ ಮತ್ತು ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡಲು ದೇವರನ್ನ ಕೇಳ್ಬೇಕಾಗಿದೆ ಪ್ರೇರೆ. ಹೌದು, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಾವು ಬೆಳೆಯಲು ದೇವರ ಸಹಾಯ ನಮಗೆ ಬೇಕಾಗಿದೆ ಪ್ರೇರೆ. ಯಾವುದೇ ದೌರ್ಬಲ್ಯ ಅಥವಾ ನಕಾರಾತ್ಮಕ ಅಭ್ಯಾಸಗಳನ್ನು ಜಯಿಸಲು ಶಕ್ತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮಲ್ಲಿರುವಂತೆಲ್ಲ ವೀಕ್ನೆಸ್, ನಮ್ಮಲ್ಲಿರುವಂತ ಎಲ್ಲ ಒಂದು ಅನ್ಪಾಸಿಟಿವ್, ನಮ್ಮಲ್ಲಿರುವಂತ ಎಲ್ಲ ಒಂದು ನೆಗೆಟಿವ್ ಥಿಂಗ್ಸ್ ಅನ್ನ ನಾವು ಜಯಿಸಬೇಕಾಗಿದೆ ಪ್ರೇರೆ. ನನ್ನಿಂದ ಆಗಲ್ಲ, ನಾನು ಬಲಹೀನಲು, ಇದು ನನಗೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವಂತ ಪ್ರತಿಯೊಂದು ವಿಚಾರವನ್ನ ನಾವು ದೇವರ ಬಳಿಯಲ್ಲಿ ಇಡೋದಾದ್ರೆ ನಾವು ಖಂಡಿತವಾಗಿ ಅದನ್ನ ಓವರ್ಕಮ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಪ್ರೇರೆ. ಮುಂಬರುವಂತ ತಿಂಗಳಲ್ಲಿ ವೈಯಕ್ತಿಕ ಬೆಳವಣಿಗೆ, ಕಲಿಕೆ ಮತ್ತು ಸ್ವಯಂ ಸುಧಾರಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ. ನಾವು ಇದ್ದ ಹಾಗೆ ಇರದಿರ ಹೊಸದಾಗಿ ನಾವು ಬೆಳೆಯಬೇಕಾಗಿದೆ ಪ್ರೇರೆ. ಹೇಗೆ ನಾವು ಒಂದು ಸೀಡ್ ಹಾಕಿದಾಗ ಅದೊಂದು ನಾವು ಬೆಳವಣಿಗೆಯನ್ನ ನಾವು ಕಾಣುತ್ತೇವೋ, ಒಂದು ಗಿಡವಾಗಿ, ಒಂದು ಮರವಾಗಿ, ಒಂದು ಫಲಿಸುವಂತ ವಿಚಾರವಾಗಿ ಅದು ಕಾಣುತ್ತದೋ, ನಾವುಗಳು ಕೂಡ ಬೆಳೆಯಬೇಕಾಗಿದೆ ಪ್ರೇರೆ. ನಾವು ಪ್ರತಿಯೊಂದು ವಾಕ್ಯವನ್ನ ನಾವು ಕಲಿಯಬೇಕಾಗಿದೆ. ದೇವರ ಕುರಿತಾಗಿ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ. ಹಾಗಾಗಿ ತಿಂಗಳಲ್ಲಿ ದೇವರ ಒಂದು ಕೃಪೆಯನ್ನ ನಾವು ಬೇಡಿಕೊಳ್ಳೋಣ ಪ್ರೇರೆ. ನಿಮ್ಮ ಉತ್ತಮ ಆವೃತ್ತಿಯಾಗಲು ಸಹಾಯ ಮಾಡಲು ದೇವರನ್ನ ಪ್ರಾರ್ಥನೆ ಮಾಡಬೇಕಾಗಿದೆ. ಹೌದು ಪ್ರೇರೆ, ಈ ಲೋಕದಲ್ಲಿ ನಾವು ಅನೇಕ ಜನಗಳ ಮುಂದೆ ಇದ್ದ ಹಾಗೆ ನಾವಿರದಿರ ಒಂದು ಒಳ್ಳೆಯ ಒಂದು ಫಲ ಕೊಡುವಂತ ಕೊಂಬೆಯಾಗಿ ನಾವು ಬಾಳಬೇಕಾಗಿದೆ. ಲೋಕದವರ ಮುಂದೆ ಮಾತ್ರವಲ್ಲ, ದೇವರ ದೃಷ್ಟಿಯಲ್ಲಿಯೂ ಕೂಡ ನಾವು ದೇವರ ಹತ್ರ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನೆಂಬುದಾಗಿ ನಾವು ಹೇಳಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಪ್ರಾರ್ಥನೆ ಮಾಡ್ರಿ, ದೇವರ ಹತ್ರ ಬೇಡಿಕೊಳ್ರಿ ಪ್ರೇರೆ. ಗುರಿಗಳು ಮತ್ತು ಆಕಾಂಕ್ಷೆಗಳು ನಮ್ಮಲ್ಲಿರುವಂತ ಏನೇನೆಲ್ಲ ಸಾಧಿಸಬೇಕೆಂಬುದಾಗಿದ್ಯೋ ಈ ವಿಚಾರಕ್ಕಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ತಿಂಗಳಿಗೆ ನಿಮ್ಮ ಗುರಿ ಮತ್ತು ಆಕಾಂಕ್ಷೆಗಳನ್ನ ದೇವರೊಂದಿಗೆ ಹಂಚಿಕೊಳ್ರಿ. ಬೇರೆ ಏನೇನೆಲ್ಲ ನೀವು ಈ ಮಂತು ಮಾಡ್ಬೇಕೆಂಬುದಾಗಿದ್ದೀರೋ, ಸಾಧನೆ ಆಗಬೇಕೆಂಬುದಾಗಿದ್ಯೋ, ಇದನ್ನ ನಾನು ಮಾಡಿ ಮುಗಿಸ್ಬೇಕು, ಈ ಸಾಲ ತೀರಬೇಕು, ನನ್ನ ಮಗುಗೆ ಒಂದು ಫೀಸ್ ಅನ್ನ ಕಟ್ಟಬೇಕು, ನನಗೊಂದು ಒಳ್ಳೆ ಕೆಲಸ ಸಿಗಬೇಕು, ನನ್ನ ಮನೆ ಶಿಫ್ಟ್ ಮಾಡಬೇಕು, ನನ್ನ ಮನೆ ಕಟ್ಲಿಕ್ಕೆ ಹೆಜ್ಜೆ ಹಾಕ್ತಾ ಇದ್ದಾನೆ, ಈ ಎಲ್ಲಾದರಲ್ಲಿಯೂ ನಿನ್ ದೇವರನ್ನ ನೀನು ಮುಂದೆ ಇಡೋದಾದ್ರೆ ನೀನು ಅಂದುಕೊಂಡ ಹಾಗೆ ಕರ್ತನ ಕೃಪೆಯಿಂದ ನೀನು ಸಾಧಿಸಲಿಕ್ಕೆ ಶಕ್ತಿ ನಿನ್ನಿಂದ ಸಾಧ್ಯ ಪ್ರೇರೆ. ಈ ಗುರಿಗಳನ್ನ ಸಾಧಿಸಲು ದೈವಿಕ ಬೆಂಬಲ ಮತ್ತು ಪ್ರೇರಣೆಯನ್ನ ಹುಡುಕುವಂತದ್ದು. ಹೌದು, ನಾವೇನು ಮಾಡಬೇಕೆಂಬುದಾಗಿದ್ದೇವೋ ನಾವು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಪ್ರೇರೆ. ನಾನು ಇದ್ದಲ್ಲಿಯೇ ಇದ್ದುಕೊಂಡು ನನ್ನ ಗುರಿಯನ್ನ ನಾನು ಸಾಧಿಸಲು ಸಾಧ್ಯವಾಗಲ್ಲ
ಆಗೋಲ್ಲ. ನೀನು ಮುಂದೆ ಹೆಜ್ಜೆ ಇಡೋದಾದ್ರೆ ಮಾತ್ರ ಆ ದಿನ ದೇವರು ಹೇಳಿದರು, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ. ಆ ವ್ಯಕ್ತಿ ನಡೆದಾಡಿದನು, ಆತನ ಅದ್ಭುತವನ್ನ ಪಡೆದನು. ನಾನು ನೀನು ಕೂಡ ಈ ದಿನ ದೇವರು ನಮಗೆ ಇಟ್ಟಿರುವಂತಹ ಆಕಾಂಕ್ಷೆಗಳನ್ನ, ಗುರಿಯನ್ನ ತಲುಪಲು ನಾವು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೇವರ ಒಂದು ಬೆಂಬಲವನ್ನ ನಾವು ಪಡೆಯಬೇಕಾಗಿದೆ ಪ್ರಿಯರೇ. ದೇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ದೇವರೇ, ಉನ್ನತವಾದ ಕಾರ್ಯಗಳನ್ನ ನಡೆಸು ಸ್ವಾಮಿ. ನಾನು ಮುಂದೆ ಹೆಜ್ಜೆ ಇಡಲು ನನಗೆ ಬೇಕಾಗಿರುವಂತ ಧೈರ್ಯವನ್ನ ಕೊಡು ಎಂದು ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಎಸಪ್ಪ, ಸಹಾಯ ಮಾಡು. ನಾವು ಬಲಹೀನರು ಸ್ವಾಮಿ, ನಿನ್ನ ಬಲದಿಂದ ನಮ್ಮನ್ನ ತುಂಬಿಸು. ನಾನು ಅಂದುಕೊಂಡಿರುವಂತದ್ದಲ್ಲ ಅಪ್ಪ, ನಿನ್ನ ಚಿತ್ತವನ್ನೇ ನನ್ನ ಜೀವಿತದಲ್ಲಿ ನೆರವೇರಿಸು. ನಾನು ಮುಂದೆ ಹೆಜ್ಜೆ ಇಡಲು ನನಗೆ ಬೇಕಾಗಿರುವಂತ ಧೈರ್ಯವನ್ನ ಕೊಡು ಸ್ವಾಮಿ. ಇನ್ನು ಹಾಗೆ ಮಾಡುತ್ತೆ ಏಸಪ್ಪ, ನನಗೆ ಸ್ತೋತ್ರ. ನಮ್ಮೆಲ್ಲ ರಿಲೇಶನ್ಶಿಪ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸಂಬಂಧಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಪ್ರೀತಿಗಾಗಿ ಪ್ರಾರ್ಥನೆ ಮಾಡೋಣ. ಹೌದು, ನಮ್ಮ ಕುಟುಂಬಗಳಲ್ಲಿ ಇರುವಂತ ಅನೇಕ ಜನಗಳನ್ನ ನಾವು ಕ್ರಿಸ್ತನ ಪ್ರೀತಿಯೆಡೆಗೆ ನಾವು ನಡೆಸಬೇಕಾಗಿದೆ ಪ್ರಿಯರೇ. ಆ ಸಂಬಂಧಗಳು ಒಳ್ಳೆ ರೀತಿಯಲ್ಲಿ ಇರಬೇಕಾಗಿದೆ. ಆಗುವಂತ ಮನಸ್ತಾಪಗಳು, ಬರುವಂತ ಸನ್ನಿವೇಶಗಳು, ಇದೆಲ್ಲವನ್ನು ಓವರ್ಕಮ್ ಮಾಡಲು ಎಸಪ್ಪ ನನಗೆ ಸಹಾಯ ಮಾಡು. ಹಣಕಾಸಿನ ವಿಚಾರದಲ್ಲಾಗಿರ್ಬಹುದು, ನಿನ್ನ ಒಂದು ಬೆಳವಣಿಗೆಯನ್ನು ನೋಡಿ ನಿನ್ನ ಸಂಬಂಧಿಕರು ನಿನ್ನನ್ನು ಅಸಹ್ಯ ಮಾಡಿಕೊಳ್ಳುತ್ತಾ ಇರಬಹುದು, ನಿನ್ನ ಸಹವಾಸವೇ ಬೇಡ ಎಂಬುದಾಗಿ ಅಂದುಕೊಂಡಿರಬಹುದು. ಆದ್ರೆ ನೀನ್ ಎಲ್ಲವನ್ನ ದೇವರ ಹತ್ರ ಒಪ್ಪಿಸಿಕೊಡುವಾಗ ದೇವರು ಸರಾಗ ಮಾರ್ಗವನ್ನ ಏರ್ಪಡಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ನಾವು ದೇವರ ಒಂದು ಗೈಡೆನ್ಸ್ ಅನ್ನ ನಾವು ಕೇಳಿಕೊಳ್ಳೋಣ. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮತ್ತು ಸಕಾರಾತ್ಮಕ ಸಂಪರ್ಕಗಳನ್ನು ಬೆಳೆಸುವಲ್ಲಿ ಮಾರ್ಗದರ್ಶನಕ್ಕಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳಬೇಕಾಗಿದೆ ಪ್ರಿಯರೇ. ಎಲ್ಲ ಒಂದು ಇಹಲೋಕದ ಕಾರ್ಯಗಳನ್ನ ನಾವು ಪರಿಹರಿಸಬೇಕಾಗಿದೆ ಪ್ರಿಯರೇ. ನಮ್ಮಲ್ಲಿ ಬರುವಂತ ಎಲ್ಲ ಒಂದು ಪಾಸಿಟಿವ್ ಥಿಂಗ್ಸ್ ಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಅದನ್ನ ಬೆಳೆಸಬೇಕಾಗಿದೆ ಪ್ರಿಯರೇ. ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ದೇವರೇ, ನಮ್ಮ ಸಂಬಂಧಗಳು ನೀನು ಕೊಟ್ಟದಪ್ಪ, ಅದು ಸ್ಥಿರವಾಗಿ ನಿಲ್ಲಬೇಕು ಸ್ವಾಮಿ. ಸಹಾಯ ಮಾಡು ಏಸಪ್ಪ. ಸೈತಾನನು ತಂದು ಹಾಕುವಂತ ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ ಅನ್ನ ನಾವು ಯೇಸುವಿನ ನಾಮದಲ್ಲಿ ನಾವು ನಾಶಪಡಿಸ್ತಾ ಇದ್ದೇವೆ ಸ್ವಾಮಿ. ಸಹಿಸಿಕೊಳ್ಳುವಂತ, ಕ್ಷಮಿಸುವಂತ ದೇವರೇ, ನಿನ್ನ ಮಕ್ಕಳಾಗಿ ನಾವು ಸುಮ್ಮನೆ ಇರುವಂತ ಕೃಪೆಯನ್ನು ನಮಗೆ ತೋರ್ಪಡಿಸು. ನಮ್ಮ ಮನಸ್ಸಿನ ಎಲ್ಲ ಗಾಯವನ್ನ ಬಲ್ಲ ದೇವರು ನೀನಪ್ಪ. ನೀನು ಗಾಯವನ್ನ ಕಟ್ಟುವ ದೇವರು. ಸಂಬಂಧಿಕರ ವಿಚಾರದಲ್ಲಿ ಕರ್ತನೆ, ಯಾರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾರೋ ಬೇಕಾಗಿರುವಂತ ಆದರಣೆಯನ್ನ ಕೊಡು ಸ್ವಾಮಿ. ನಿನ್ನ ಕೃಪೆಯೇ ನಮಗೆ ಸಾಕು ಸ್ವಾಮಿ. ನೀನ್ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಸೇವೆ ಮತ್ತು ದಯೆ, ಇತರರಿಗೆ ಸೇವೆ ಸಲ್ಲಿಸಲು ಅವಕಾಶಗಳನ್ನ ಹುಡುಕುವುದು ಮತ್ತು ಜಗತ್ತಿನಲ್ಲಿ ದಯೆ ಮತ್ತು ಸಹಾನುಭೂತಿಯ ಮೂಲವಾಗಿದೆ ಪ್ರಿಯರೇ. ಹೌದು, ನಾವು ಇತರರಿಗೆ ಸಹಾಯ ಮಾಡಬೇಕಾಗಿದೆ. ಕ್ರಿಸ್ತನನ್ನ ಅರಿತಂತ ನಾನು ನೀನು ಕೂಡ ನನ್ನ ಒಂದು ಸ್ವಾರ್ಥದಲ್ಲಿ ನನ್ನ ಕುಟುಂಬ ನಾನೆಂಬುದಾಗಿ ಇರ್ದಿರ, ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರನ್ನ ಸಂಧಿಸಿ ನಮ್ಮ ಕೈಯಲ್ಲಿ ಆಗುವಷ್ಟು ಮಟ್ಟಿಗೆ ಅವರಿಗೆ ಸಹಾಯ ಮಾಡುವಂತದ್ದು ನಿನ್ನ ಒಂದು ಕರ್ತವ್ಯವಾಗಿದೆ ಪ್ರಿಯರೇ. ಕ್ರಿಸ್ತನು ನನಗೆ ನಿನಗೆ ತೋರಿಸಿದ ಅದೇ ಪ್ರೀತಿಯನ್ನ ಇತರರಿಗೆ ನಾವು ತೋರಿಸುವಂತ ಹಂಗಿನಲ್ಲಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯರೇ. ಹಾಗಾಗಿ ಅವಕಾಶಗಳನ್ನ ಹುಡುಕಿರಿ. ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಯಾರು ಹೋಗಿ ಸಂಧಿಸಬಹುದು, ಎಲ್ಲಿ ಹೋಗಿ ನಾನು ಸಹಾಯ ಮಾಡಬಹುದು ಎಂಬುದಾಗಿ ನಿನ್ನ ಅವಕಾಶಗಳನ್ನು ಹುಡುಕೋದಾದ್ರೆ ದೇವರು ನಿಜವಾಗಿ ನಿನಗೆ ಅದ್ಭುತಗಳನ್ನ ಮಾಡ್ಲಿಕ್ಕೆ ಅವರು ಕಾಯ್ತಾ ಇದ್ದಾರೆ ಪ್ರಿಯರೇ. ನಿಮ್ಮ ಸುತ್ತಲಿ ಇರುವವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಇಚ್ಛೆಗಾಗಿ ಕೇಳಿ. ಹೌದು, ನಮ್ಮ ಸುತ್ತಮುತ್ತ ವಾಸವಾಗಿರುವಂತ ಪ್ರತಿಯೊಬ್ಬರು ಕೂಡ ಒಂದು ಪಾಸಿಟಿವ್ ತಿಂಗಳೇ ಅವರು ಬೆಳೆಯಬೇಕು. ಎಲ್ಲ ನೆಗೆಟಿವ್ ಥಿಂಗ್ಸ್ ಅನ್ನ ಏಸಪ್ಪ ನಾಶಪಡಿಸಬೇಕಾಗಿದೆ ಪ್ರೇರೆ. ಯಾವುದೇ ಒಂದು ಕೆಟ್ಟ ಪರಿಣಾಮ ಬೀರಬಾರದು. ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಬೇಕಾಗಿದೆ. ನಮ್ಮ ಮಕ್ಕಳು ಈ ಲೋಕದಲ್ಲಿ ಬೆಳೆಯುವಾಗ ಅವ್ರಿಗೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬೇಕಾಗಿದೆ. ಒಂದು ಕುಟುಂಬದ ಪ್ರೀತಿಯಲ್ಲಿ ಅವರು ಬೆಳೆಯಬೇಕಾಗಿದೆ. ಎಷ್ಟೋ ಜನಗಳನ್ನ ನಾವು ನೋಡುವಾಗ ಒಂದು ಜಗಳ, ಮಕ್ಕಳನ್ನ ನೋಡಿದರೆ ಅಸಹ್ಯ, ನಾವು ಬೆಳೆಯುತ್ತಿರುವಂತ ಈ ಸೊಸೈಟಿ ಎಂಬುದೇ ಹೇಗೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತೇವೆ ಪ್ರೇರೆ. ಹಾಗಾಗಿ ದೇವರ ಒಂದು ಕೃಪೆಯನ್ನ ನಾನು ಬೇಡೋದಾದ್ರೆ ನಾನು ವಾಸವಾಗಿರುವಂತ ಸ್ಥಳದಲ್ಲಿ ದೇವರ ಕೃಪೆಯನ್ನ ನಾನು ನೀನು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಈ ತಿಂಗಳು ದೇವರ ಒಂದು ಉನ್ನತವಾದ ಕಾರ್ಯಗಳನ್ನ ನೋಡಿಕೊಳ್ಳ್ರಿ ಪ್ರೇರೆ. ಇದೆಲ್ಲವೂ ಕೂಡ ನಾವು ಈ ಲೋಕದಲ್ಲಿ ಬಾಳುವಾಗ ನಮಗೆ ಅವಶ್ಯವೇ ಹೌದು. ಏನೋ ಒಂದು ಮನೇಲಿ ಇರುತ್ತೇವೆ ಎಂಬುದಾಗಿ ಅಲ್ಲ ಪ್ರೇರೆ. ಲೋಕದಲ್ಲಿ ನಮ್ಮ ಮಕ್ಕಳು ಆಚೆ ಹೋಗುವಾಗ ಅವರ ಒಂದು ಮನಸ್ಸಿನ ಪರಿಸ್ಥಿತಿಯ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರದ ಹಾಗೆ ನನ್ನ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಪ್ರತಿ ದಿನಕ್ಕೆ ಕೃತಜ್ಞತೆ. ಹೌದು, ನಾವು ಮುಂಜಾನೆ ಎದ್ದು ಏಸಪ್ಪ ಈ ದಿನ ಕಾಪಾಡೆ ಎಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಆದ್ರೆ ದಿನದ ಅಂತ್ಯದಲ್ಲಿ ನಾನು ನೀನು ದೇವರಿಗೆ ಸ್ತೋತ್ರ ಏಸಪ್ಪ ಎಂಬುದಾಗಿ ನಾವು ಹೇಳುವಂತವರಾಗಿದ್ದೇವಾ?
ನಿಮ್ಮ ದಾರಿಯಲ್ಲಿ ಬರುವ ಆಶೀರ್ವಾದ ಮತ್ತು ಅನುಭವಗಳಿಗಾಗಿ ಹೊಸ ತಿಂಗಳ ಪ್ರತಿದಿನ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ಬದ್ಧರಾಗಿರಿ. ಹೌದು ಪ್ರಿಯರೇ, ದೇವರು ನಮ್ಮನ್ನ ಕಾಯುವ ದೇವರಾಗಿದ್ದಾರೆ. ಎಲ್ಲ ದುಷ್ಟನು ತರುವಂತ ಒಂದು ಕೆಟ್ಟ ವಿಚಾರಗಳಿಂದ ನಮ್ಮ ಏಸಪ್ಪ ನಮ್ಮನ್ನ ತಪ್ಪಿಸಿ ಕಾಯ್ತಾ ಇದ್ದಾರೆ ಪ್ರಿಯರೇ. ಸೊ ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಕೃತಜ್ಞತೆಯಿಂದ ಏಸಪ್ಪ ನಿಮಗೆ ಥ್ಯಾಂಕ್ಸ್ ಎಂಬುದಾಗಿ ನಾವು ಹೇಳುವ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಹಾಗಾಗಿ ದೇವರ ಹತ್ರ ಪ್ರಾರ್ಥಿಸಿರಿ. ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಕಡಿಮೆ ಅದೃಷ್ಟವಂತರು ಅಥವಾ ಸವಾಲುಗಳನ್ನು ಎದುರಿಸುತ್ತಿರುವಂತವರು ಸೇರದಂತೆ ಇತರರ ಯೋಗಕ್ಷೇಮ ಮತ್ತು ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಲು ಮರೆಯದಿರಿ. ಹೌದು ಪ್ರಿಯರೇ, ಆ ದಿನ ಯೋಬನು ಯಾವಾಗ ತನ್ನ ಸ್ನೇಹಿತರಿಗೋಸ್ಕರ ಅವರು ಪ್ರಾರ್ಥನೆ ಮಾಡಿದರೋ ಆಗ ಅವರ ಪರಿಸ್ಥಿತಿಯೇ ಬದಲಾಯಿತೆಂಬುದಾಗಿ ಕೇಳಿಕೊಂಡ್ರಲ್ವಾ. ಯಾವಾಗಲೂ ದೇವರೇ ನನ್ನನ್ನು ಕರುಣಿಸು, ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು ಎಂಬುದಾಗಿ ಮಾತ್ರ ಕೇಳಿದಿರಾ. ನೀನು ಯಾವಾಗ ಇತರರಿಗೋಸ್ಕರ ನೀನು ಪ್ರಾರ್ಥಿಸುತ್ತೀಯೋ ಆಗ ನಿನ್ನ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ದೇವರ ಹತ್ರ ಪ್ರಾರ್ಥಿಸಿರಿ. ಇತರರಿಗೋಸ್ಕರ ಕಣ್ಣೀರನ್ನ ಇಟ್ಟು ಪ್ರಾರ್ಥಿಸಿರಿ. ನಿನ್ನ ಸಂಬಂಧಿಕರ ರಕ್ಷಣೆಗಾಗಿ ಪ್ರಾರ್ಥಿಸಿರಿ. ನಿನ್ನ ಸ್ನೇಹಿತರ ರಕ್ಷಣೆಗಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ನೀನು ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಿಗೋಸ್ಕರ ಉನ್ನತವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ ಪ್ರಿಯರೇ. ಸೊ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕುಟುಂಬ ಮತ್ತು ಸ್ನೇಹಿತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಜಾಗತಿಕ ವಿಶ್ವಾದ್ಯಂತ ಕಾಳಜಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಾವು ನಮ್ಮ ಕುಟುಂಬಗಳಿಗೋಸ್ಕರ, ರಕ್ಷಣೆಗೋಸ್ಕರ ಮಾರ್ಗದರ್ಶನವನ್ನ ನಾವು ಕೇಳಿಕೊಳ್ಳೋಣ. ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿದೆ, ಅವರ ಮುಂದಿನ ಎಜುಕೇಶನ್ ಹೇಗೆ, ಅವರ ಫ್ಯೂಚರ್ ಹೇಗೆ, ಯಾವ ಒಂದು ಸ್ಟೆಪ್ ಅನ್ನು ನಾನು ತೆಗೆದುಕೊಳ್ಳಬೇಕು, ನನ್ನ ಮಕ್ಕಳಿಗೆ ನಾನು ಒಳ್ಳೆಯದು ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವು ಯೋಚಿಸಿ ನಾವು ದೇವರ ಹತ್ರ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ನಾವು ದೇವರ ಹತ್ರ ಅಂಗಲಾಚಿ ನಾನು ನೀನು ಕೇಳುವಾಗ ನನ್ನ ದೇವರು ಉನ್ನತವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ಇಡೀ ವರ್ಲ್ಡ್ಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ನಮ್ಮ ಈ ಲೋಕದಲ್ಲಿ ಶಾಂತಿ, ನ್ಯಾಯ ಮತ್ತು ಜನರ ಯೋಗಕ್ಷೇಮದಂತಹ ಜಾಗತಿಕ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥಿಸಲು ಎಂದಿಗೂ ಮರೆಯಬಾರದು ಪ್ರಿಯರೇ. ನಮ್ಮ ಲೋಕದಲ್ಲಿ ದೇವರ ಕೃಪೆ ಇರಬೇಕಾಗಿದೆ. ಬೆಳೆಗೆ ತಕ್ಕಂತೆ ಮಳೆಯನ್ನ ಸುರಿಸುವಂತ ಆ ಕೃಪೆನ ನಾವು ದೇವರ ಹತ್ರ ಬೇಡಿಕೊಳ್ಳೋಣ ಪ್ರಿಯರೇ. ಈ ಲೋಕದಲ್ಲಿ ನಾನು ನೀನು ವಾಸಿಸುವಾಗ ದೇವರ ಕೃಪೆ ಇಳಿದು ಬರಲಿ ಎಂದು ಪ್ರಾರ್ಥಿಸೋಣ ಪ್ರಿಯರೇ. ಸೊ ಈ ಎಲ್ಲ ಪ್ರಾರ್ಥನೆಯನ್ನ ನೀವು ಮತ್ತೆ ಮತ್ತೆ ನಿಮ್ಗೆ ಸಾಧ್ಯ ಆಗುವಾಗ ನೀನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಾಗ ನೀನು ಮತ್ತೆ ಈ ವಿಡಿಯೋನ ರಿಪೀಟ್ ಮಾಡಿ ನೀನು ಕೇಳಿಸಿಕೊಳ್ಳೋದಾದ್ರೆ ಉನ್ನತವಾದ ಕಾರ್ಯಗಳನ್ನ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಮಾಡ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಎಸಪ್ಪ, ಇದುವರೆಗೂ ನಮ್ಮ ಪ್ರಾರ್ಥನೆನ ಕೇಳಿದ್ಯಪ್ಪ ದೇವರೇ. ನಾನು ಕರ್ತನೆ ಬೇಡುತ್ತಿರುವಂತ ದೇವರು ನೀನು ಜೀವವುಳ್ಳ ದೇವರು ಸ್ವಾಮಿ. ನಿನ್ನಿಂದ ಎಲ್ಲವೂ ಸಾಧ್ಯವೇ. ಬೇಡಿದ ಪ್ರತಿಯೊಂದೊಂದು ವಿಚಾರವನ್ನ ಕರ್ತನೆ ನಿನ್ನ ಹತೋಟಿಯಲ್ಲಿ ತೆಗೆದುಕೊಂಡು ನಮ್ಮ ಮುಂದಿನ ಜೀವಿತವನ್ನ ಸರಾಗವಾಗಿ ನಮ್ಮನ್ನ ಮುನ್ನಡೆಸು. ಈ ಹೊಸ ತಿಂಗಳಲ್ಲಿ ನಮ್ಮನ್ನ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಕೃಪೆನ ನಾವು ಬೇಡ್ತಾ ಇದ್ದೇವೆ. ಇನ್ನು ಹಾಗೇ ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. Hallelujah, hallelujah. Thank you, Jesus. ಸ್ತೋತ್ರಪ್ಪ ದೇವ್ರೆ. ಈ ಹೊಸ ತಿಂಗಳನ್ನ ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಾವು ಆಶೀರ್ವಾದ ಮಾಡುತ್ತಿದ್ದೇವೆ. ಈ ಹೊಸ ತಿಂಗಳು ಉನ್ನತವಾದ ತಿಂಗಳಾಗಿ, ಅತಿಶಯವಾಗಿ, ಆಶ್ಚರ್ಯಕರವಾಗಿಯೂ ಆಶೀರ್ವದಿಸಲ್ಪಟ್ಟ ತಿಂಗಳಾಗಿ ಮಾರ್ಪಡಲಿ ಸ್ವಾಮಿ. ಪ್ರಾರ್ಥಿಸಿದ ಎಲ್ಲ ವಿಜ್ಞಾಪನೆಗಳು ನಿನ್ನ ಪಾದದಲ್ಲಿ ನಮಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾವು ನಂಬಿ ನಿನ್ನ ಮಹಾಕೃಪೆಗೆ ನಮ್ಮನ್ನು ಸಮರ್ಪಿಸಿ ಕೊಡುತ್ತಾ, ನಮ್ಮ ಜೊತೆಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯನ್ನು ಕೂಡ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ಸಮರ್ಪಿಸುತ್ತೇವೆ ತಂದೆ, ಆಮೇನ್. ಪ್ರೈಸ್ ಗಾಡ್. ಸೊ ಅದೇ ರೀತಿಯಾಗಿ ನಾವು ಈ ತಿಂಗಳಿಗೆ ನಾವು ದೇವರ ಮಹಿಮೆಯ ವಾಕ್ಯದ ಒಂದು ಡಿಕ್ಲರೇಷನ್ ನಾವು ಮಾಡ್ಲಿಕ್ಕಿದ್ದೇವೆ ಪ್ರಿಯರೇ. ದೇವರ ಮಹಿಮೆಯ ವಾಕ್ಯದ ಡಿಕ್ಲರೇಷನ್ ನಾವು ಮಾಡೋಣ. ದೇವರ ವಾಕ್ಯಗಳನ್ನ ನಾವು ನಮ್ಮ ಜೀವಿತದ ಮೇಲೆ ಉಚ್ಚರಿಸೋಣ ಪ್ರಿಯರೇ. ಖಂಡಿತವಾಗ್ಲು ದೇವರು ಮಹಾ ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಆತನು ಮಾಡ್ಲಿಕ್ಕಿದ್ದಾನೆ. ಸೊ ನನ್ನೊಂದಿಗೆ ಎಲ್ಲರೂ ಸೇರಿ ದೇವರ ವಾಕ್ಯದಿಂದ ಒಂದು ಅದ್ಭುತವಾದಂತ ಆಶೀರ್ವಾದಗಳನ್ನ ನಾವು ಡಿಕ್ಲೇರ್ ಮಾಡೋಣ ಪ್ರಿಯರೇ. ಸೊ ತಿಂಗಳ ಆಶೀರ್ವಾದಕ್ಕಾಗಿ ನಾವು ಕೆಲವು ವಾಕ್ಯಗಳನ್ನ ಘೋಷಣೆ ಮಾಡೋಣ. ದೇವರ ಮಹಿಮೆಯನ್ನ ನಾವು ಕೇಳಿಕೊಳ್ಳೋಣ. ಕರ್ತನೆ, ಒಡೆಯನೆ, ವಿಮೋಚಕನೇ, ಜ್ಞಾನೋಕ್ತಿಗಳು 16:3 ವಚನದ ಪ್ರಕಾರ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದ ನಿನ್ನ ಉದ್ದೇಶಗಳು ಸಫಲವಾಗು.
ಎಸ್, ನಜರೇತಿನ ಯೇಸು ನಾಮದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ, ನನ್ನ ಎಲ್ಲಾ ಕಾರ್ಯಭಾರವು ಕರ್ತನೇ ನಿಮಗೆ ನಾನು ವಹಿಸುತ್ತಿದ್ದೇನೆ, ಅವೆಲ್ಲವೂ ಈ ತಿಂಗಳಲ್ಲಿ ಸಫಲವಾಗುವುದು. ಹಲ್ಲೆಲೂಯಾ. ಎಸ್ ಲಾರ್ಡ್, ನನ್ನೆಲ್ಲ ಪ್ಲಾನ್ಗಳು, ನನ್ನೆಲ್ಲ ಆಲೋಚನೆಗಳು ಅಪ್ಪ, ಎಲ್ಲ ಉದ್ದೇಶಗಳು ನನ್ನ ಕುಟುಂಬದ ಅಭಿವೃದ್ಧಿಗಾಗಿ, ನನ್ನ ಆತ್ಮಿಕ ಜೀವನದ ಅಭಿವೃದ್ಧಿಗಾಗಿ, ದೈಹಿಕ ಆರೋಗ್ಯದ ವಿಷಯದಲ್ಲಿಯೂ, ನನ್ನ ಮಕ್ಕಳ ವಿಷಯದಲ್ಲಿಯೂ ಅಪ್ಪ, ನನ್ನ ಕುಟುಂಬದ ವಿಷಯದಲ್ಲಿಯೂ, ನನ್ನ ಸಂಬಂಧಿಕರ ವಿಷಯದಲ್ಲಿಯೂ, ನನ್ನ ನೆರೆಹೊರೆಯವರ ವಿಷಯದಲ್ಲಿಯೂ ನಾನು ಹಾಕಿಕೊಳ್ಳುವಂತ ಎಲ್ಲ ಉದ್ದೇಶಗಳು ಯೇಸು ನಾಮದಲ್ಲಿ ಸಫಲವಾಗಲಿ. ನಾವು ನಿನ್ನ ರಾಜ್ಯವನ್ನು ಕಟ್ಟುವಂತ ವಿಷಯಗಳಲ್ಲಿ ಹಾಕಿಕೊಳ್ಳುವಂತ ಉದ್ದೇಶಗಳು ಯೇಸು ನಾಮದಲ್ಲಿ ಸಫಲವಾಗಲಿ. ಆಮೆನ್. ಹಲ್ಲೆಲೂಯಾ. ಅದೇ ತರ ದೇವ್ರೆ, ಯೆರೆಮೀಯ 29:11 ವಚನದ ಪ್ರಕಾರ, ದೇವ್ರೆ, ಇವರ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲೆನು. ಅವು 5 ಯೋಚನೆಗಳಲ್ಲ, 5 ಯೋಚನೆಗಳೇ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮಗೆ ವಾಗ್ದಾನದ ಮಾಡಿದ ಮೇರೆಗೆ ನಜರೇತಿನ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಅಪ್ಪ, ನನ್ನ ಆಲೋಚನೆಗಳಾಗಿ, ನನ್ನ ಪರವಾಗಿಯೂ ಮತ್ತು ನನ್ನೊಂದಿಗೆ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ವ್ಯಕ್ತಿಯ ಪರವಾಗಿ ನಿಮ್ಮ ಆಲೋಚನೆಗಳು ಯಾವಾಗ್ಲೂ ಹಿತದ ಆಲೋಚನೆಗಳಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮ ಮೇಲಿಗಾಗಿ, ನಮಗೆ ಉನ್ನತವಾದಂತ ಫ್ಯೂಚರ್ ಕೊಡ್ಲಿಕ್ಕೋಸ್ಕರ, ನಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಯೋಚಿಸ್ತಿರೋದಕ್ಕಾಗಿ ಸ್ತೋತ್ರ. ನಮಗೆ ಸಮಾಧಾನ ನೀಡ್ಲಿಕ್ಕಾಗಿ ಯೋಚಿಸ್ತಿರೋದಕ್ಕಾಗಿ ಸ್ತೋತ್ರ. ನಮಗೆ ಕರ್ತನೆ ಆರೋಗ್ಯ ನೀಡ್ಲಿಕ್ಕಾಗಿ ಯೋಚಿಸ್ತಿರೋದಕ್ಕಾಗಿ ಸ್ತೋತ್ರ. ನಾವು ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಿದ್ದೇವೆ, ನಿಮ್ಮ ಎಲ್ಲ ಆಲೋಚನೆಗಳು ನಮ್ಮ ಅಭಿವೃದ್ಧಿಗಾಗಿಯೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕೀರ್ತನೆ 24ನೇ ವಚನದ ಪ್ರಕಾರ ದೇವ್ರೆ, ನನ್ನೆಲ್ಲ ಇಷ್ಟಾರ್ಥಗಳನ್ನು ಕರ್ತನೆ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ನನ್ನೆಲ್ಲ ಸಂಕಲ್ಪಗಳನ್ನ ಅಪ್ಪ ಸಫಲ ಮಾಡುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಫಿಲಿಪ್ಪ 4:19 ಪ್ರಕಾರ ದೇವ್ರೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ಯೇಸು ನಾಮದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ ದೇವ್ರೆ, ನನ್ನ ಮತ್ತು ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವಂತ ವ್ಯಕ್ತಿಯ ಎಲ್ಲ ಕೊರತೆಗಳು, ಪ್ರತಿಯೊಂದು ಕೊರತೆಗಳು ಅಪ್ಪ ನಿಮ್ಮ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸುವುದಕ್ಕಾಗಿ, ನೆರವೇರಿಸುವುದಕ್ಕಾಗಿ, ಸಂಧಿಸುವುದಕ್ಕಾಗಿ, ಒದಗಿಸಿಕೊಡುವುದಕ್ಕಾಗಿ ಅಪ್ಪ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಡಿಕ್ಲೇರ್ ಲಾರ್ಡ್, ನಾವು ಅದನ್ನ ಘೋಷಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ದೇವರೇ. ಅಪ್ಪ, ಜ್ಞಾನೋಕ್ತಿ 3:5ನೇ ವಚನ ಮತ್ತು 6ನೇ ವಚನದ ಪ್ರಕಾರ ದೇವರೇ, ನಾವು ಸ್ವಬುದ್ಧಿನ ಆಧಾರ ಮಾಡ್ಕೊಳ್ಳೋದಿಲ್ಲ, ನಮ್ಮ ಪೂರ್ಣ ಮನಸ್ಸಿಂದ ಯೆಹೋವನೇ ನಿಮ್ಮ ಮೇಲೆ ನಾವು ಭರವಸೆ ಇಡ್ತೇವೆ ಅಪ್ಪ. ನಮ್ಮನ್ನೆಲ್ಲ ನಡುವಲ್ಲಿ ನಿಮ್ಮ ಚಿತ್ತಕ್ಕೆ ವಿಧೇಯರಾಗ್ತೇವೆ ಮತ್ತು ದೇವರೇ, ನೀವೇ ನಮ್ಮ ಮಾರ್ಗಗಳನ್ನ ಸರಾಗ ಮಾಡಿರಿ. ಹಲ್ಲೆಲೂಯಾ. ದೇವರೇ, ಕೀರ್ತನೆ 118:24ನೇ ವಚನದ ಪ್ರಕಾರವ ದೇವರೇ, ಈ ದಿನ ಅಪ್ಪ ನಿಮ್ಮಿಂದ ನೇಮಕವಾದದ್ದು ತಂದೆಯೇ, ಅಪ್ಪ ಡ್ಯಾಡಿ, ನಿಮ್ಮಿಂದ ನೇಮಕವಾದದ್ದು ರಾಜ. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸ್ತೇವೆ ಸ್ವಾಮಿ. ಈ ದಿನ ಮಾತ್ರ ಅಲ್ಲ ಕರ್ತನೆ, ಅಪ್ಪ ಈ ತಿಂಗಳು ಪೂರ ರಾಜ ಯೇಸುವಿನ ಪುನರುತ್ಥಾನ ಶಕ್ತಿಯಲ್ಲಿ ನಾವು ಪ್ರತಿ ದಿನವನ್ನು ನಾವು ಆನಂದಿಸ್ತೇವೆ ಸ್ವಾಮಿ. ಯಾಕಂದ್ರೆ ನನಗೆ ಕೊಡಲ್ಪಟ್ಟಂತ ಎಲ್ಲ ದಿನವೂ ಅದು ನಿಮ್ಮಿಂದಲೇ ನೇಮಕವಾದದ್ದು. ಹಾಲೆಲೂಯಾ, ಹಾಲೆಲೂಯಾ. ಯಾಕೋಬ 1:17ನೇ ವಚನದ ಪ್ರಕಾರ ದೇವ್ರೆ, ಎಲ್ಲ ಒಳ್ಳೆ ದಾನಗಳು, ಕುಂದಿರದ ಎಲ್ಲ ವರಗಳು ಅದು ನಿಮ್ಮಿಂದ ಬರುವಂತದ್ದಾಗಿದೆ. ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದಂತ ನಿಮ್ಮಿಂದ ಬರುವಂತದ್ದಾಗಿದೆ ದೇವ್ರೆ. ಇದರಲ್ಲಿ ಯಾವ ಚಂಚಲತ್ವ ಇಲ್ಲ, ವ್ಯತ್ಯಾಸ ಸೂಚನೆಯೂ ಇಲ್ಲ ಸ್ವಾಮಿ. ನಮಗೆ ಯಾವ ರೀತಿಯಲ್ಲಿ ಅವಶ್ಯಕತೆವಾಗಿದೆಯೋ, ನಮ್ಗೆ ಯಾವ್ದು ಒಳ್ಳೇದಾಗಿದೆಯೋ, ನಮ್ಮದು ಯಾವ್ದು ನಮಗೆ ಮೇಲಾಗಿದೆಯೋ, ಅಭಿವೃದ್ಧಿಯನ್ನು ತರುತ್ತದೋ ಅದೇ ಆಲೋಚನೆಗಳನ್ನ ಕೊಡುವ ದೇವರು, ಅದೇ ಅದ್ಭುತಗಳನ್ನ ಮಾಡುವ ದೇವರು. ಅಪ್ಪ, ನನಗೂ ಮತ್ತು ನನ್ನೊಂದಿಗೆ ಪ್ರಾರ್ಥಿಸ್ತಿರುವಂತ ವ್ಯಕ್ತಿಗೂ ರಾಜ ಅದ್ಭುತವಾದಂತ ಮಹಿಮೆಯು ನಿಮ್ಮಿಂದ ಬರುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಾವು ಈ ತಿಂಗಳಲ್ಲಿ ಅದನ್ನು ಕಾಣ್ತೇವೆ ಯೇಸು ನಾಮದಲ್ಲಿ ದೇವರೇ. ಹಲ್ಲೆಲೂಯಾ. ಅಪ್ಪ, ಎಫೆಸೈ 3:20ನೇ ವಚನದ ಪ್ರಕಾರ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡೋದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನ ದೇವರಿಗೆ ಸಭೆಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತಲತಲಾಂತರ ಯುಗಾಂತರಕ್ಕೂ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಸ್ ಲಾರ್ಡ್, ನನಗೂ ಮತ್ತು ನನ್ನೊಂದಿಗೆ ಪ್ರಾರ್ಥಿಸ್ತಿರುವಂತ ವ್ಯಕ್ತಿಗೂ ಸ್ವಾಮಿ ದೇವರೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀವು ಮಾಡುವುದಕ್ಕಾಗಿ ಸ್ತೋತ್ರ, ಮಾಡಿರುವುದಕ್ಕಾಗಿ ಸ್ತೋತ್ರ. ನೆರವೇರ್ಲಿಕ್ಕಿದೆ ರಾಜ. ನಾವು ಈ ತಿಂಗಳಲ್ಲಿ ಅದನ್ನು ಹೊಂದಲಿಕ್ಕಿದ್ದೇವೆ ಸ್ವಾಮಿ. ನಾನು ಯೇಸು ನಾಮದಲ್ಲಿ ಘೋಷಿಸ್ತಾ ಇದ್ದೇನೆ ದೇವ್ರೆ, ಐ ಡಿಕ್ರಿ ಅಂಡ್ ಡಿಕ್ಲೇರ್ ಲಾರ್ಡ್. ಅಪ್ಪ, ನಿನ್ನ ವಾಕ್ಯವನ್ನು
ಘೋಷಿಸ್ತಾ ಇದ್ದೇನೆ ಸ್ವಾಮಿ. ನಿರ್ಧಾರ ಕರ್ತನೆ ಅದನ್ನು ಉಚ್ಚರಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ ನಮ್ಮ ಜೀವಿತ ಅದ್ಭುತಗಳಾಗೋದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಮಹಿಮೆಯು ನಿಮ್ಮಿಂದಲೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೆಶಾಯ 40:31 ವಚನದ ಪ್ರಕಾರ ದೇವರೇ, ನಿಮ್ಮನ್ನು ನಿರೀಕ್ಷಿಸುವಂತವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿದ ಧನಿಯರು ನಡೆದು ಬರಲೂರು ಎಂಬುದಾಗಿ ನಿಮ್ಮ ವಾಗ್ದಾನ ಮಾಡಿದ ಮೇರೆಗೆ ಅಪ್ಪ ನಾನು ಮತ್ತು ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವಂತ ವ್ಯಕ್ತಿ ಸ್ವಾಮಿ, ಅಪ್ಪ ನಾವು ನಿಮ್ಮನ್ನು ನಿರೀಕ್ಷಿಸ್ತೇವೆ, ಹೊಸ ಬಲವನ್ನು ಹೊಂದಿಕೊಳ್ತೇವೆ, ಹದ್ದುಗಳಿಂದ ರೆಕ್ಕೆಗಳನ್ನು ಚಾಚಿಕೊಂಡು ಏರ್ತೇವೆ, ಓಡಿ ದಣಿಯುವುದಿಲ್ಲ, ನಡೆದು ಬರಲುವುದಿಲ್ಲ. ಯೇಸು ನಾಮದಲ್ಲಿ ನಾವು ಘೋಷಿಸ್ತೇವೆ ದೇವರೇ. ರಾಜ್ಯ ದೊಡ್ಡ ಕಾರ್ಯಗಳನ್ನು ನಾವು ಪಡಲಿಕ್ಕಿದ್ದೇವೆ ಸ್ವಾಮಿ, ದೊಡ್ಡ ಕಾರ್ಯಗಳನ್ನು ಪಡಲಿಕ್ಕಿದ್ದೇವೆ ದೇವರೇ. ನಜರೇತಿನ ಯೇಸು ನಾಮದಲ್ಲಿ ದೇವರೇ, ಎಲ್ಲಾ ವಾಕ್ಯಗಳನ್ನ ನಾವು ಕರ್ತನೆ ನನ್ನ ಮೇಲೆ ಮತ್ತು ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವಂತ ವ್ಯಕ್ತಿಯ ಮೇಲೆ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ಮಹಿಮೆಯ ಕಾರ್ಯಗಳಾಗುವುದಕ್ಕಾಗಿ ಸ್ತೋತ್ರ, ಕೃಪೆಯ ಕಾರ್ಯಗಳಾಗುವುದಕ್ಕಾಗಿ ಸ್ತೋತ್ರ, ಅದ್ಭುತಗಳಾಗುವುದಕ್ಕಾಗಿ ಸ್ತೋತ್ರ, ಆಶ್ಚರ್ಯಕರ ಕಾರ್ಯಗಳಾಗುವುದಕ್ಕಾಗಿ ಸ್ತೋತ್ರ. ದೊಡ್ಡ ಬದಲಾವಣೆ ಸ್ವಾಮಿ ನಾವು ಈ ತಿಂಗಳಲ್ಲಿ ಕಾಣ್ಲಿಕ್ಕಿದ್ದೇವೆ ರಾಜ. ಸೈನ್ಸ್ ಅಂಡ್ ವಂಡರ್ಸ್ ನಮ್ಮನ್ನು ಹುಡುಕಿಕೊಂಡು ಬರ್ಲಿಕ್ಕಿದೆ ಯೇಸು ನಾಮದಲ್ಲಿ ದೇವರೇ. ಒಂದು ದೊಡ್ಡ ಕಾರ್ಯಗಳು, ದೊಡ್ಡ ಬದಲಾವಣೆ, ದೊಡ್ಡ ಆಶೀರ್ವಾದ ನಾವು ಪಡಲಿಕ್ಕಿದ್ದೇವೆ. ಹಾಲೆಲೂಯ. ಹಾಗೆ ಆಗೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಲ್ಲಿ ಸ್ವಾಮಿ, ಅಪ್ಪ ತಂದೆಯೇ ನಿನ್ನ ನಾಮದಲ್ಲಿ ಪವಿತ್ರಾತ್ಮ ದೇವರೇ ನಿಮ್ಮ ಅನುಗ್ರಹದಲ್ಲಿ ರಾಜ್ಯ ನಾವು ಎಲ್ಲಾ ವಾಕ್ಯಗಳನ್ನ ಯೇಸು ನಾಮದಲ್ಲಿ ಅಪ್ಪ ಯೇಸು ಸ್ವಾಮಿಯವರ ಮುಖಾಂತರವಾಗಿ ದೇವರೇ ಅಪ್ಪ ನಿನ್ನ ಪಾದಗಳಲ್ಲಿ ನನ್ನ ಜೀವಿತದಲ್ಲಿ ಮತ್ತು ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವಂತ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಘೋಷಣೆ ಮಾಡುತ್ತಾ ಅತ್ಯುನ್ನತ ತಾಳ್ಮೆಯಿಂದ ಸಮರ್ಪಿಸುತ್ತೇವೆ. ಆಮೆನ್, 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 ಆಮೆನ್. ವಾವ್, ಪ್ರೈಸ್ ಗಾಡ್, ಗ್ಲೋರಿ ಟು ಗಾಡ್. ದೇವರಿಗೆ ಕೋಟಿ ಕೋಟಿ ನಮನಗಳು. ಆತನು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಸೊ ನೀವು ಈ ಪ್ರಾರ್ಥನೆ ಮಾಡ್ರಿ, ಈ ವಿಡಿಯೋನ ಮತ್ತೆ ಮತ್ತೆ ನೀವು ಪ್ಲೇ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, ಮತ್ತು ವಾಕ್ಯಗಳ ಮುಖಾಂತರ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನ ನೀವು ಉಚ್ಚರಿಸುವುದಾದ್ರೆ ದೊಡ್ಡ ಕಾರ್ಯಗಳನ್ನ ವಾಕ್ಯದ ಮುಖಾಂತರವಾಗಿ ನೀವು ಕಾಣ್ಲಿಕ್ಕೆ ಸಾಧ್ಯ ಪ್ರಿಯರೇ. ಆ ವಾಕ್ಯವು ಸಜೀವವಾದದ್ದು, ಆ ವಾಕ್ಯವು ಯೇಸು ಸ್ವಾಮಿ ತಾನೇ ಆಗಿದ್ದಾರೆ ಪ್ರಿಯರೇ. ಅದ್ಭುತಗಳನ್ನ ಆತನು ವಾಗ್ದಾನ ಮಾಡಿದ ಮೇಲೆ ನಿಮ್ ಜೊತೆ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಬನ್ನಿ, ದೇವರು ಈ ತಿಂಗಳಿಗೆ ನಮಗೋಸ್ಕರ ಕೊಡ್ತಿರುವಂತದ್ದು ವಾಗ್ದಾನದ ವಚನವನ್ನ ನಾವು ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ನಾವು ಓದ್ತೇವೆ. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಒಂದು ತಿಂಗಳಲ್ಲಿ ದೇವರ ಮಹತ್ತರವಾದ ಕಾರ್ಯಗಳನ್ನು ನಾವು ಕಾಣ್ಲಿಕ್ಕಿದ್ದೇವೆ ಪ್ರಿಯರೇ. ದೇವರು ತಾನೇ ನಿಮ್ಮ ಮುಂದಾಗಿ ಹೋಗುವಂತ ತಿಂಗಳಾಗಿ ದೇವರು ಈ ತಿಂಗಳನ್ನ ಆಶೀರ್ವಾದ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ನೀನು ಯಾವ ವಿಧದಲ್ಲಿ, ಯಾವ ವಿಷಯದಲ್ಲಿ, ಯಾವ ಸಂಗತಿಗಳಲ್ಲಿ, ಯಾವ ಯೋಜನೆಗಳಲ್ಲಿ, ಯಾವ ಹೊಸದಾದಂತ ಕಾರ್ಯಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯೋ, ಒಂದು ನೆನಪಿಡು, ನಿನ್ನ ಮುಂದಾಗಿ ಕರ್ತನು ಹೋಗ್ಲಿಕ್ಕಿದ್ದಾನೆ. ಆಮೆನ್. ಯೋಚನೆ ಮಾಡ್ರಿ, ಒಂದು ತಂದೆ ತನ್ನ ಮಗುವಿನ ಮುಂದೆ ಹೋಗೋದಾದ್ರೆ ಆ ಮಗುಗೆ ಆ ದಾರಿಯಲ್ಲಿ ಮುಲ್ಲಾಗಲಿ, ಒಂದು ತಗ್ಗಾಗಲಿ, ಒಂದು ದಿಣ್ಣೆ ಆಗಲಿ, ಇದನ್ನ ಎದುರಿಸ್ಲಿಕ್ಕೆ ಆತನಿಗೆ ಕಷ್ಟ ಆಗುತ್ತಾ? ಒಂದು ಮಗುಗೆ ಚಾನ್ಸೇ ಇಲ್ಲ. ಯಾಕಂದ್ರೆ ಆ ತಂದೆ ಮಗುವಿನ ಮುಂದೆ ಹೋಗುವಾಗ ಮಗು ನಡ್ಕೊಂಡು ಬರ್ತಾ ಇದ್ದಾನೆ ಅನ್ನುವಂತ ಆ ಪ್ರೀತಿಯ ಆದರಣೆಯ ಒಂದು ಮನಸ್ಸು ಆ ಹೋಗುವ ದಾರಿಯನ್ನ ಸರಿ ಮಾಡುವಂತ, ಆ ಹೋಗುವ ದಾರಿಯನ್ನ ನೀಟು ಮಾಡುವಂತ, ಆ ಹೋಗುವ ದಾರಿಯನ್ನ ತನ್ನ ಮಗನಿಗೆ ತನ್ನ ಮಗ ಬರ್ತಾ ಇದ್ದಾನೆ, ಆ ಮಗನು ಸರಾಗವಾಗಿ ಹೋಗಲಿ ಎಂಬುದಾಗಿ ಆ ದಾರಿಯನ್ನು ಸಿದ್ಧಪಡಿಸುವಂತ ಮನೋಭಾವನೆ ಪ್ರತಿ ತಂದೆಯಲ್ಲಿಯೂ ಇರುವುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಕರ್ತನು ಈ ದಿನ ನಮಗೆ ಒಂದು ತಂದೆಯಾಗಿ ನಮ್ಮನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡು, ಎಸ್, ದೇವ್ರ ವಾಕ್ಯ ಹೇಳ್ತಿದ್, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರು ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದಾರು, ಎಸ್, ಅವರೆಲ್ಲರಿಗೂ ದೇವರ ಮಕ್ಕಳಾಗುವಂತ ಅಧಿಕಾರ ಉಂಟು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಸ್, ನೀನು ಈ ದಿನ ಯೇಸುವನ್ನೇ ನಿಜವಾದ ರಕ್ಷಕನೆಂಬುದಾಗಿ ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ, ಯೇಸುವನ್ನೇ ನೀನು ಸ್ವಂತ ರಕ್ಷಕನೆಂಬುದಾಗಿ, ನನ್ನ ಒಡೆಯನೆಂಬುದಾಗಿ, ನನ್ನ ಪಾಪಗಳನ್ನು ಒಪ್ಪಿಕೊಂಡು ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ,
ಈ ದಿನ ಈ ಕ್ಷಣವೇ ನೀನು ಕ್ರಿಸ್ತನ ಮಗನಾಗ್ಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಎಂತ ಭಾಗ್ಯ ಪ್ರಿಯರೇ, ಯಾರಿಗಿಲ್ದೇ ಇರುವಂತ ಭಾಗ್ಯ ಸ್ವಾಮಿ ನಮಗೆ ಕೊಡ್ತಾ ಇದ್ದ. ಸೊ ಯಾವಾಗ ನೀನು ಆತನ ಮಗನಾಗ್ತೀಯೋ ಮಗಳಾಗ್ತೀಯೋ ಆಗ ನೆನಪಿಡ್ರಿ, ನಿನ್ನ ಮುಂದೆ ಕರ್ತನು ತಾನೇ ಹೋಗುವ ದೇವರಾಗಿದ್ದಾನೆ. ನಿನ್ನ ಮುಂದೆ ಇರುವಂತ ಎಲ್ಲಾ ಚಾಲೆಂಜಸ್ ಗಳನ್ನ ಆತನು ಸಮ ಮಾಡ್ಲಿಕ್ಕಿದ್ದಾನೆ. ನಿನ್ನ ಮುಂದೆ ಇರುವಂತ ಎಲ್ಲಾ ದಿಣ್ಣೆಗಳನ್ನ, ನಿನ್ನ ಜೀವಿತವನ್ನ ಅಪ್ಸ್ ಅಂಡ್ ಡೌನ್ ಮಾಡುವಂತ ಕಾರ್ಯಗಳನ್ನ, ನಿನಗೆ ಅಡಚಣೆ ಉಂಟು ಮಾಡುವಂತ ಕಾರ್ಯಗಳನ್ನ, ನಿನ್ನ ಗ್ರೋತ್, ನಿನ್ನ ಅಭಿವೃದ್ಧಿಗೆ, ನಿನ್ನ ಒಂದು ಜೀವನ ಮುಂದೆ ಸರಾಗವಾಗಿ ಹೋಗ್ಲಿಕ್ಕೆ ಅಡ್ಡಿಪಡಿಸುವಂತ ಎಲ್ಲಾ ಕಾರ್ಯಗಳನ್ನ ಆತನು ನೀಟಾಗಿ ಸಮವಾಗಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ವಾವ್, ಪ್ರೈಸ್ ಗಾಡ್. ಸ್ವೀಕಾರ ಮಾಡ್ಕೊಳ್ರಿ, ರಿಸೀವ್ ಮಾಡ್ರಿ. ಎಸ್ ಕರ್ತನೇ, ಇದು ನನಗೆ ಸ್ವಾಮಿ, ಈ ವಾಗ್ದಾನ ನನಗೆ ದೇವರೇ ಎಂಬುದಾಗಿ ನೀವು ಸ್ವೀಕಾರ ಮಾಡಿ. ಎಸ್ ಲಾರ್ಡ್, ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ನನ್ನ ಮುಂದೆ ನೀವು ಹೋಗುವುದಕ್ಕಾಗಿ ಸ್ತೋತ್ರ. ಪ್ರಿಯ ದೇವ ಮಗುವೆ, ನಿನ್ನ ಮುಂದೆ ಎಂತ ಭಯಂಕರವಾದ ಅಡ್ಡಿ ಇರ್ಬೋದು ಪ್ರಿಯರೇ. ಅದು ಕಬ್ಬಿಣದ ಡೋರ್ ಆಗಿರ್ಬೋದು, ತಾಮ್ರದ ಡೋರ್ ಆಗಿರ್ಬೋದು, ನಿಮ್ಮನ್ನ ಕಬ್ಬಿಣದ ಒಂದು ಚಿಲ್ಕಗಳು ಹಾಕಿ 4-5 ಬೀಗಗಳು ಹಾಕಿ ಇರ್ಬೋದು, ನಿಮ್ಮನ್ನ ಬ್ಲಾಕ್ ಮಾಡ್ಲಿಕ್ಕೆ, ನಿಮ್ಮ ಆಶೀರ್ವಾದಗಳನ್ನ ಪಡ್ಕೊಳ್ಳದೆ ನಿಮ್ಮನ್ನ ತಡಿಲಿಕ್ಕೆ ಅನೇಕ ಅಡ್ಡಿಗಳಿರ್ಬೋದು ಪ್ರಿಯರೇ. ಈವನ್ ಇಟ್ ಮೇ ಬಿ ಸ್ಟ್ರಾಂಗೆಸ್ಟ್ ಆಸ್ ಬ್ರಾಂಜ್ ಡೋರ್. ತಾಮ್ರದ ಕದ್ದೋಪದಿಯಲ್ಲಿ ಅತಿ ಒಂದು ಸ್ಟ್ರಾಂಗ್ ಆಗಿ ಬಲವಾಗಿರ್ಬೋದು ಪ್ರಿಯರೇ. ಬಟ್ ಡೋಂಟ್ ವರಿ, ಎಂತ ಬಲವೇ ನಿಮಗೆ ಅಡ್ಡಿಯಾಗಿ ನಿಂತರೂ ನನ್ನ ಕರ್ತನು, ನಾನು ನಂಬಿರುವಂತ ಆ ಮಹೋನ್ನತನಾದ ಯೇಸು ಕ್ರಿಸ್ತನು ನಿನ್ನ ಅಡ್ಡಿಗಳನ್ನ ಆತನು ಬ್ರೇಕ್ ಮಾಡುವ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ರಿಸೀವ್ ಮಾಡ್ರಿ. ಸ್ವಾಮಿ ನಿನ್ನ ಮುಂದೆ ಹೋಗ್ಲಿಕ್ಕಿದ್ದಾರೆ. ಎಸ್ ಲಾರ್ಡ್, ನನ್ನ ಮುಂದೆ ಹೋಗು ದೇವರೇ ಎಂಬುದಾಗಿ ಪ್ರತಿದಿನ ನೀನು ದೇವರನ್ನ ನಿನ್ನ ಮುಂದೆ ಕಳಿಸಿ ನೀನು ಹಿಂದೆ ನಡೆಯುವುದಾದ್ರೆ, ಎಸಪ್ಪ ದೊಡ್ಡ ದೇವರೇ, ಈ ದಿನ ನಿನ್ನದು ಸ್ವಾಮಿ, ಈ ದಿನ ನನ್ನ ಮುಂದೆ ನೀನು ಹೋಗು ದೇವ್ರೆ, ಈ ತಿಂಗಳು ನನ್ನ ಮುಂದೆ ಹೋಗು ದೇವ್ರೆ, ಈ ವರ್ಷ ನನ್ನ ಮುಂದೆ ಹೋಗು ದೇವ್ರೆ, ಈ ಗಳಿಗೆಯನ್ನು ನನ್ನ ಮುಂದೆ ಹೋಗು ಸ್ವಾಮಿ, ಈ ನಿರ್ಧಾರದ ಮುಂದೆ ನೀನು ಹೋಗು ದೇವ್ರೆ, ಈ ಒಂದು ಬದಲಾವಣೆ ಮುಂದೆ ಹೋಗು ದೇವ್ರೆ, ಈ ಒಂದು ಪರಿಸ್ಥಿತಿಯ ಮುಂದೆ ಹೋಗು ದೇವ್ರೆ, ಈ ಬಿಸ್ನೆಸ್ ಮುಂದೆ ನೀನು ಹೋಗು ದೇವ್ರೆ, ಈ ಕೆಲಸದ ಮುಂದೆ ನೀನು ಹೋಗು ದೇವ್ರೆ. ಪ್ರತಿಯೊಂದು ವಿಷಯಗಳಲ್ಲಿ ನಿನ್ನ ತಂದೆ ಆದಂತ ಕರ್ತನನ್ನ ನಿನ್ನ ಮುಂದಾಗಿಟ್ಟು ನೀನು ಮುಂದೆ ಹಿಂದೆ ನಡೆಯೋದಾದ್ರೆ, ಪ್ರಿಯ ದೇವ ಮಗುವೆ, ನೆನಪಿಡ್ರಿ, ದೇವರ ಸೇವಕನಾಗಿ ಅನುಭವದಿಂದ ನಾನು ಹೇಳ್ತಿರುವಂತ ಒಂದು ವಿಷಯ ಏನಂತಂದ್ರೆ, ಕರ್ತನ ಮಹಿಮೆಯನ್ನ, ಜಯವನ್ನ ನೀವು ಕಾಣ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಸ್ರಾಯೇಲರು ಅವರ ವಿರೋಧಿಗಳನ್ನ ಎದುರಿಸುವಾಗ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮ ಮುಂದಾಗಿ ಹೋಗ್ತೇನೆ, ನಾನು ನಿಮ್ಮ ಮುಂದಾಗಿ ಹೋಗುವಂತ ಶಬ್ದವನ್ನ, ಸಪ್ಪಲವನ್ನ ನೀವು ಕೇಳುವಿರಿ ಎಂಬುದಾಗಿ ನಿಮ್ಮ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಎಸ್, ದೇ ಹರ್ಡ್ ದ ವಾಯ್ಸ್. ಅವರು ಕೇಳಿಸಿಕೊಂಡರು. ಕರ್ತನು ಸೇನಾಧೀಶ್ವರನದು ಮಹಾ ಸೈನ್ಯವು ಇಸ್ರಾಯೇಲರ ಮುಂದೆ ಹೋಗುವುದನ್ನ, ಆ ಸಪ್ಪಲವನ್ನ, ಆ ಎಲೆಗಳು, ಒಣಗಿದ ಎಲೆಗಳು ಆ ಹೆಜ್ಜೆ ಇಟ್ಟಾಗ ಆಗುವಂತ ಸಪ್ಪಲ ಇವರು ಕೇಳಿಸಿಕೊಂಡ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಓ ಗ್ಲೋರಿ ಟು ಗಾಡ್. ಇವ್ರು ಹೋಗೋ ತಷ್ಟಿಗೆ ಅಲ್ಲಿ ಯುದ್ಧ ಮುಗ್ದೋಗಿತ್ತು ಪ್ರಿಯರೇ. ಜಸ್ಟ್ ಹೋಗಿ ಅಲ್ಲಿ ಸುಲಿಗೆ ಮಾಡ್ಕೊಂಡು ಬಂದ್ರು. ಪ್ರಿಯ ದೇವ ಮಗುವೆ, ಈ ತಿಂಗಳು, ಈ ಮುಂದಿನ ದಿನಮಾನಗಳು ನೀನು ಬರೀ ಆಶೀರ್ವಾದಗಳನ್ನ ಸ್ವತಂತ್ರಿಸಿಕೊಳ್ಳುವಂತ ವ್ಯಕ್ತಿಯಾಗಿ ಮಾರ್ಪಡಲು ಶಕ್ತನಾಗಿದ್ದಿ. ಸಾಧ್ಯ. ಯಾಕೆಂತಂದ್ರೆ ನಿನ್ನ ಮುಂದೆ ಕರ್ತನು ಹೋಗ್ಲಿಕ್ಕಿದ್ದಾನೆ. ನಿನಗೆ ಅಡ್ಡಿರುವಂತ ಎಲ್ಲಾ ಅಡ್ಡಿಗಳನ್ನ ದೇವರು ಬ್ರೇಕ್ ಮಾಡಿಕೊಂಡು, ನಿನ್ನ ಎಲ್ಲಾ ದಿಣ್ಣೆಗಳನ್ನ ಸಮ ಮಾಡಿಕೊಂಡು, ನಿನಗೆ ನೀಟಾದ ಮಾರ್ಗವನ್ನು ಸಿದ್ಧಪಡಿಸಿ, ನಿನ್ನನ್ನು ಅಡಚಣೆ ಮಾಡುವಂತ, ನಿನ್ನ ತೊಂದರೆ ಪಡಿಸ್ತಿರುವಂತ, ನಿನ್ನನ್ನ ಕಾಡಿಸ್ತಿರುವಂತ ಎಲ್ಲಾ ಕಾರ್ಯಗಳನ್ನ ದೇವರು ತೆಗೆದು ಹಾಕಿ ನಿನಗೆ ಆಶೀರ್ವಾದವನ್ನು ನೀಡಲು ಕರ್ತನು ತಾನೇ ಸಿದ್ಧವಾಗಿದ್ದಾನೆ ಪ್ರಿಯರೇ. ಎಸ್ ಲಾರ್ಡ್, ನನ್ನ ಮುಂದೆ ಹೋಗು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀಯಾ? ನನ್ನ ಮುಂದೆ, ನನ್ನ ಜೊತೆ ನೀನು ಒಂದು ನಿಮಿಷ ಕಣ್ಣು ಮುಚ್ಚು, ಒಂದು ನಿಮಿಷ ಕಣ್ಣು ಮುಚ್ಚು, ಪ್ರಾರ್ಥನೆ ಮಾಡು. ಇದು ಏಸಯ್ಯ, ನಿನ್ನ ವಾಕ್ಯವನ್ನು ನಾನು ಉಚ್ಚರಿಸ್ತಾ ಇದ್ದೇನೆ ಅಂಡ್ ನನ್ನ ಜೀವಿತದ ಮೇಲೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಯೆಶಾಯ 45ನೇ ಅಧ್ಯಾಯ 2ನೇ ವಚನ. ಹಲ್ಲೆಲೂಯಾ. ಅಪ್ಪ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲುಗಳನ್ನು ಮುರಿದು ಬಿಡುವೆನು ಎಂಬುದಾಗಿ ನನಗೆ ವಾಗ್ದಾನ ಮಾಡಿದ ದೇವರೇ, 3ನೇ ವಚನದ ಪ್ರಕಾರ ನನ್ನ ಹೆಸರಿಡಿದು ಕರೆದು ನನಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನ, ಅಪ್ಪ, ನಿಧಿ ನಿಕ್ಷೇಪಗಳನ್ನ ನನಗೆ ಕೊಡುವ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ನನಗೆ ಅಭಿವೃದ್ಧಿ ನೀಡುವ ದೇವರೇ ಸ್ತೋತ್ರ. ಅಪ್ಪ, ನನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವಂತ
ನನ್ನೊಂದಿಗೆ ನಿನ್ನ ವಾಕ್ಯವನ್ನ ಉಚ್ಚರಿಸ್ತಿರುವಂತ ವ್ಯಕ್ತಿಯ ಜೀವಿತದಲ್ಲಿ ಸ್ವಾಮಿ ದೊಡ್ಡ ಕಾರ್ಯಗಳಾಗಲಿ ಸ್ವಾಮಿ. ಅವರ ಮುಂದೆ ಇರುವಂತ ಎಲ್ಲಾ ದುನ್ಯಗಳು ಯೇಸು ನಾಮದಲ್ಲಿ ಸಮವಾಗಲಿ ದೇವರೇ. ಅವರ ಮುಂದೆ ಇರುವಂತ ಪ್ರತಿಯೊಂದು ಚಾಲೆಂಜಸ್ ಅದು ಸರಾಗವಾಗಿ ಮಾರ್ಪಡಲಿ. ಅವರಿಗೆ ಆಶೀರ್ವಾದಗಳಿಗೆ ಅಡ್ಡಿಯಾಗಿ ನಿಂತಿರುವಂತ ಪ್ರತಿಯೊಂದು ಬ್ರಾಂಚ್ ಡೋರ್ಸ್ ಲಾರ್ಡ್ we now break in the name of Jesus Christ Master. ಯೇಸುವಿನ ಪುನರುತ್ಥಾನ ಶಕ್ತಿಯಲ್ಲಿ ಸ್ವಾಮಿ ಇವರ ಮುಂದೆ ಇರುವಂತ ತಾಮ್ರದ ಕದಗಳನ್ನು ನಾವು ಹೊಡೆದು ಬಿಡುತ್ತಿದ್ದೇವೆ ರಾಜ್ಯ. ಇವರ ಆಶೀರ್ವಾದ ಮುಂದೆ ಇರುವಂತ ತಾಮ್ರದ ಕದಗಳು ರಾಜ್ಯ. ಇವರ ಅಭಿವೃದ್ಧಿಯ ಮುಂದೆ ಇರುವಂತ ತಾಮ್ರದ ಕರ್ತನೆ ಕದಗಳು ರಾಜ್ಯ. ಇವರ ಆ ಕರ್ತನೆಯ ಆಶೀರ್ವಾದಗಳಿಗೆ ಅಡ್ಡಿಯಾಗಿ ನಿಂತಿರುವಂತ ಒಂದು ತಾಮ್ರದ ಕದಗಳು ರಾಜ್ಯ. ಎಷ್ಟೇ ಬಲವಾಗಿರಬಹುದು ಸ್ವಾಮಿ, ಯಾವುದೇ ವ್ಯಕ್ತಿ ಆಗಿರಬಹುದು, ಯಾವುದೇ ವಿಷಯಗಳಾಗಿರ್ಬೋದು ದೇವರೇ, ಯಾವುದೇ ಸನ್ನಿವೇಶಗಳಾಗಿರ್ಬೋದು ಕರ್ತನೆ, ಅವೆಲ್ಲವನ್ನ ನಜರೇತನ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಲ್ಲಿ ದೇವರೇ, ಆ ತಂದೆಯಾದ ಮಹೋನ್ನತ ದೇವನ ನಾಮದಲ್ಲಿ ರಾಜ್ಯ, ಪವಿತ್ರಾತ್ಮನ ಅನುಗ್ರಹದಲ್ಲಿ ನಾವು ಸಂಪೂರ್ಣವಾಗಿ ಮುರಿದು ಬಿಡುತ್ತಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ 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 ಗ್ಲೋರಿ. ಯೇಸು ಕ್ರಿಸ್ತ ರಕ್ತದಲ್ಲಿ ದೇವರೇ ಜಯವು ಇವರ ಸ್ವಂತವಾಗಲಿ ಸ್ವಾಮಿ. ದೊಡ್ಡ ಸಾಕ್ಷಿಗಳಿದ್ದೇಳಲಿ ಕರ್ತನೆ, ದೊಡ್ಡ ಸಾಕ್ಷಿಗಳಿದ್ದೇಳಲಿ ಕರ್ತನೆ. ಒಂದೊಂದು ದಿನವೂ ಹೊಸದ ದಿನವಾಗಿ, ಎಕ್ಸೈಟೆಡ್ ಡೇ ಆಗಿ ರಾಜ್ಯ, ಉನ್ನತವಾದಂತ ದಿನವಾಗಿದ್ದೇವ್ರೆ, ಮಹತ್ವವಾದ ದಿನವಾಗಿ ಸ್ವಾಮಿ, ಕೃಪೆಯ ದಿನವಾಗಿದ್ದೇವ್ರೆ ದೊಡ್ಡ ಕಾರ್ಯಗಳನ್ನು ಎದುರು ನೋಡುವಂತ ದಿನವಾಗಿ, ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳುವ ದಿನವಾಗಿ ಯೇಸು ನಾಮದಲ್ಲಿ ಇವರ ಜೀವಿತದಲ್ಲಿ ಕಾಣಲ್ಪಡಲಿ. ಹಲ್ಲೆಲೂಯಾ. ಹಾಗೆ ಆಗುವುದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ಪ್ರಭಾವ ನಿಮಗೆ ನಜರೇತಿನ ಯೇಸು ನಾಮದಲ್ಲಿ ದೇವರೇ. ನನ್ನೊಂದಿಗೆ ಪ್ರಾರ್ಥಿಸ್ತಿರುವಂತ, ನನ್ನೊಂದಿಗೆ ನೀನು ವಾಕ್ಯಗಳನ್ನು ಡಿಕ್ಲೇರ್ ಮಾಡ್ತಿರುವಂತ ವ್ಯಕ್ತಿಯ ಜೀವಿತದಲ್ಲಿ ದೊಡ್ಡ ಕಾರ್ಯಗಳಾಗಲಿ ಎಂಬುದಾಗಿ ಯೆಶಾಯ 45:2 ವಚನವನ್ನ ಇವರ ಜೀವಿತದ ಮೇಲೆ ನಾವು ನುಡಿಯುತ್ತಾ ನೀನೇ ಅದ್ಭುತ ಮಾಡಬೇಕೆಂಬ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಮತ್ತು ಆತನು ತಂದೆಯಾಗಿ ನಮ್ಮ ಮುಂದೆ ಹೋಗುವಂತ ಕೃಪೆ ಎಲ್ಲರ ಸಂಗಡ ನೆಲೆಯಾಗಿದ್ದು ಉನ್ನತವಾದಂತ ಆಶೀರ್ವಾದಗಳನ್ನು ತಂದುಕೊಡಲಿ. ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರೇರೆ. ಪ್ರತಿಯೊಂದು ದಿನವನ್ನ ಒಂದು ಎಕ್ಸೈಟ್ ಅಲ್ಲಿ, ಒಂದು ಉತ್ಸಾಹದಲ್ಲಿ ನೀವು ಮುಂದೆ ಹೋಗಿರಿ ಪ್ರೇರೆ. ಯಾಕಂದ್ರೆ ನಿನ್ನ ಮುಂದೆ ಯಾರು ಹೋಗ್ತಾ ಇದ್ದಾರೆ? ಸೇನಾಧೀಶನಾದ ಕರ್ತನು, ಮಹೋನ್ನತನು, ನಮ್ಮ ಒಡೆಯನು, ರಕ್ಷಕನು, ಉನ್ನತೋನ್ನತ ದೇವನಾಗಿರುವಂತ ಯೇಸು, ಪವಿತ್ರಾತ್ಮ ದೇವರ ಪ್ರಸನ್ನತೆ ನಿನ್ನ ಮುಂದಾಗಿರೋದ್ರಿಂದ ನೀನು ಯಾವುದಕ್ಕೂ ಹೆದರೋದ ಅವಶ್ಯಕತೆ ಇಲ್ಲ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಹ್ಯಾಪಿ ನ್ಯೂ ಮಂತ್.